ಕುಮಾರಿ ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ, ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಅಜ್ಜಾವರದವರು. ಕಾಲೇಜು ದಿನಗಳಿಂದಲೇ ರಾಷ್ಟ್ರದ ಪರ ಧ್ವನಿ ಎತ್ತಿದ ಧೈರ್ಯವಂತೆ. ಕೋವಿಡ್ ಸಂದರ್ಭದಲ್ಲಿ ಭಾರತದ ಅತ್ಯುತ್ತಮ ನಿರ್ವಹಣೆಯ ಕುರಿತು ಮುಕ್ತವಾಗಿ ಹಂಚಿಕೊಂಡ ತನ್ನ ಅಭಿಪ್ರಾಯದ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದದ್ದಲ್ಲದೆ ಅದುವೇ ಪತ್ರಿಕಾ ರಂಗಕ್ಕೆ ತೆರೆದುಕೊಳ್ಳಲು ಸಹಕಾರಿಯಾಯಿತು. ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ನಲ್ಲಿ ಕಳೆದ 4 ವರ್ಷಗಳಿಂದ ಯುವ ಜನತೆಗೆ ದೇಶ, ಧರ್ಮ, ಸಂಸ್ಕೃತಿಯ ಕುರಿತು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಸ್ಪಾಟ್ಲೈಟ್ ಕಾರ್ಯಕ್ರಮದ ಮೂಲಕ ಈ ನಾಡಿನ ಅಸ್ಮಿತೆಯನ್ನು ವಿರೋಧಿಸುವವರ ಮುಖವಾಡವನ್ನು ಕಳಚಿ ಬೆಳಕಿಗೆ ಬರುವಂತೆ ಮಾಡಿದ್ದಾರೆ. ನಿರ್ಭೀತಿಯಿಂದ ಇತಿಹಾಸದ ಸತ್ಯಗಳನ್ನು ತೆರೆದಿಟ್ಟಿದ್ದಾರೆ. ಸನಾತನ ಪಾಡ್ಕಾಸ್ಟ್ ಮೂಲಕ ಯುವ ಪೀಳಿಗೆಗೆ ಸನಾತನ ಧರ್ಮವನ್ನು ಪರಿಚಯಿಸುವ ಸಂದರ್ಶನಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಸಂಸ್ಕೃತ ಶ್ಲೋಕಗಳನ್ನು ಅರ್ಥಸಹಿತ ಕನ್ನಡದಲ್ಲಿ ವಿವರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಹಿಂದೂ ಧರ್ಮದ ಪರ ಗಟ್ಟಿ ದನಿಯಾಗಿ ರೂಪುಗೊಳ್ಳುತ್ತಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅಯೋಧ್ಯೆಯಿಂದಲೇ ವರದಿ ಮಾಡಿದ್ದಲ್ಲದೆ ಮಹಾಕುಂಭಮೇಳದ ಸಂದರ್ಭದಲ್ಲಿ 30 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲೇ ಇದ್ದು ಹಿಂದೂ ಧರ್ಮದ ಮಹತ್ವವನ್ನು ವೈವಿಧ್ಯಮಯವಾಗಿ ತನ್ನದೇ ಶೈಲಿಯಲ್ಲಿ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಇವರು ಕೂಡ ನಮ್ಮೊಂದಿಗಿದ್ದಾರೆ. ಹಾರ್ದಿಕವಾದಂತಹ ಸ್ವಾಗತ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶ್ರೀ ರತ್ನಾಟ್ಯಂ ವಂದೇ ಭಾರತ ಮಾತರಂ. ತಾಯಿ ಭಾರತ ಮಾತೆಯನ್ನು ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಹಿರಿಯರೇ, ಹಾಗೆ ನನ್ನ ನೆಚ್ಚಿನ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಹೇಗೆ ಆರಂಭ ಮಾಡಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಂತಹ ಹಿರಿಯರ ಜೊತೆಗೆ ನನ್ನನ್ನು ಸೇರಿಸಿ ಈ ಒಂದು ಅವಾರ್ಡನ್ನು ಕೊಡ್ತಾ ಇರುವಂಥದ್ದು, ಈ ಅವಾರ್ಡಿಗೆ ನಾನು ಅರ್ಹಳು ಅಥವಾ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಆ ಒಂದು ಪ್ರಶಸ್ತಿಗೆ ನಾನು ನ್ಯಾಯವನ್ನು ಒದಗಿಸ್ತಾ ಇದ್ದೇನೋ ಗೊತ್ತಿಲ್ಲ. ಇನ್ನೂ ಅದು ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಖಂಡಿತವಾಗ್ಲೂ ಆ ಒಂದು ಜವಾಬ್ದಾರಿಯನ್ನಂತೂ ಹೆಚ್ಚು ಮಾಡಿದಿರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ವಿಶ್ವ ಸಂವಾದ ಕೇಂದ್ರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಮ್ತಾಜ್ ಯಾಕೆ ಇವಳು ಯಾವಾಗಲೂ ಕೂಡ ಸನಾತನ ಧರ್ಮದ ಪರವಾಗಿ ಮಾತಾಡ್ತಾಳೆ, ಯಾಕೆ ಇವಳು ದೇಶದ ಪರವಾಗಿ ಯಾವಾಗಲೂ ಕೂಡ ಮಾತಾಡ್ತಾಳೆ, ಏನಿದು ಅಂತ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳ್ತಾರೆ. ಇವೆಲ್ಲದಕ್ಕೂ ಒಂದೇ ಉತ್ತರ, ನನ್ನ ತಂದೆ ನನಗೆ ಕೊಟ್ಟಿರುವಂತಹ ಒಂದು ಸಂಸ್ಕಾರ. ಒಂದು ಪುಟ್ಟ ಉದಾಹರಣೆಯನ್ನು ನಾನು ನೀಡಬಲ್ಲೆ. RSS ಅಂದರೆ ಮುಸ್ಲಿಂ ವಿರೋಧಿ ಅಂತಹ ಒಂದು ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇದ್ವು ಪ್ರತಿದಿನ. ಒಂದಿನ ನನ್ನ ತಂದೆ ಹೇಳಿದ್ರು, ಅಂಥದ್ದು ಏನಿದೆ RSSನಲ್ಲಿ, ನೋಡು ನಾನು ಒಂದು ಬಾರಿ ಹೋಗಬೇಕು, ಮುಸ್ಲಿಂ ವಿರೋಧಿಯಾಗಿ ಅಲ್ಲಿ ಏನಾದರೂ ನಡೀತಾ ಇದೆ ನನಗೂ ಗೊತ್ತಾಗಬೇಕು, ಯಾಕೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಅಂತ ITC ಮಾಡೋದಕ್ಕೆ ಹೋಗ್ತಾರೆ. ITC ಮಾಡಿ ಬಂದು ನಮ್ಮನ್ನು ನಾವು ಕೂರಿಸ್ಕೊಂಡು, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ತೆ ಪದತ್ವೇಷ ಕಾಯೋ ನಮಸ್ತೆ ನಮಸ್ತೆ ಅಂತ ಹೇಳಿದ್ರು. ನೀವಿದನ್ನು ಕಲಿಬೇಕು. RSS ಅಂದರೆ ಆ ಹೆಸರಲ್ಲೇ ಇರೋ ಹಾಗೆ ಅದು ರಾಷ್ಟ್ರೀಯತೆಯನ್ನು ಪಸರಿಸುತ್ತೆ. ನಾನು 1 ವಾರಗಳ ಕಾಲ ಇದ್ದೆ, ನನ್ನನ್ನು ಮನೆ ಮಗನಾಗಿ ನೋಡಿಕೊಂಡ್ರು. ಅಲ್ಲಿ ಕೇವಲ ರಾಷ್ಟ್ರೀಯ ವಿಚಾರಗಳು ಮಾತ್ರ ಹರಿದಾಡುತ್ತವೆ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗಾಗಿ ಅವತ್ತಿನಿಂದ ಸತ್ಯ, ಧರ್ಮ
ಇವುಗಳನ್ನು ಅರಿತು ಆ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡಿಬೇಕನ್ನುವಂಥದ್ದನ್ನು ನನ್ನ ತಂದೆ ತೋರಿಸ್ಕೊಟ್ರು. ಅದನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಆ ಮೂಲಕ TV ವಿಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು TV ವಿಕ್ರಮಕ್ಕೆ ಬರೋದಕ್ಕೆ ಮೋದಿಜಿ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳ್ತೀನಿ. 2018 ಲೋಕಸಭಾ ಚುನಾವಣೆ ಆಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಒಬ್ಬ ಮೋದಿಜಿ ಭಕ್ತಿಯಾಗಿ ನನಗೆ ಮೋದಿಜಿನ ಬಹಳ ವಿರೋಧ ಮಾಡ್ತಾ ಇದ್ರು. ಯಾಕೆ ಮುಸಲ್ಮಾನರು ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ? ಇಲ್ಲ, ಇದು ತಪ್ಪು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನೋ ಹಾಗೆ ಒಂದಷ್ಟು ಅಧರ್ಮಿಗಳು ಸಾಮ್ರಾಜ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮೋದಿಜಿ ಅಂತ ಒಬ್ಬ ಧರ್ಮನಿಷ್ಠ, ಒಬ್ಬ ದೇಶಭಕ್ತ ನಮಗೆ ಸಿಕ್ಕಿದ್ದಾರೆ. ಇಂತಹ ನಾಯಕನನ್ನ ನಾವು ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು. ಅವರನ್ನ ಅಪ್ಪಿಕೊಳ್ಬೇಕು, ಅವರ ಜೊತೆಯಾಗಿ ನಾವು ನಿಲ್ಬೇಕು ಅಂತ ಒಂದಷ್ಟು ವಿಚಾರಗಳನ್ನ ಹೇಳಿ ನಾನೊಂದು ವಿಡಿಯೋವನ್ನ ಮಾಡಿ ಹಾಕಿಬಿಟ್ಟೆ. ಅವತ್ತು ಆ ವಿಡಿಯೋವನ್ನ ಹಾಕುವಾಗ ನನಗೆ ಒಂದು ಐಡಿಯಾ ಕೂಡ ಇರಲಿಲ್ಲ ಇದಿಷ್ಟೊಂದು ವೈರಲ್ ಆಗಬಿಡುತ್ತೆ ಅಂತ. ವೈರಲ್ ಆಯಿತು. ಅವತ್ತೇ ಫಾರ್ ದಿ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಈ ಲೈಕ್ಸು, ಕಮೆಂಟ್ಸು, ಶೇರು ಅಂದರೆ ಏನು ಅನ್ನುವಂಥದ್ದು. ಆ್ಯಂಡ್ ಅದರ ಜೊತೆಗೆ ಟೀಕೆ ಅಂದರೆ ಏನು, ಈ ಕೀಳು ಮನಸ್ಥಿತಿಯ ಮಾತುಗಳು ಹೇಗಿರುತ್ತವೆ, ಆ್ಯಂಡ್ ಅದರ ಜೊತೆಗೆ ಪ್ರೀತಿ, ಜನರ ಪ್ರೀತಿ ಅನ್ನುವಂಥದ್ದು ಏನು ಕೂಡ ಅವತ್ತು ನನಗೆ ಮೊದಲ ಬಾರಿಗೆ ಅನುಭವ ಆಯಿತು. ಮೊದಲ ಬಾರಿ ಟೀಕೆ, ಕೆಟ್ಟ ಕೆಟ್ಟ ಮಾತುಗಳನ್ನು ಕೇಳಿದಾಗ ಬಹಳ ಕುಗ್ಗಿದ್ದೆ. ಆದರೆ ನನ್ನ ತಂದೆ ಹೇಳಿದ್ರು, ಸತ್ಯ ಹಾಗೂ ಧರ್ಮದ ಬಗ್ಗೆ ನೀನು ಸ್ಟ್ರೇಟ್ ಆಗಿ ಮಾತಾಡ್ತೀಯ ಅಂತಂದಾಗ ನಿನಗೆ ಟೀಕೆಗಳು ಬಂದೇ ಬರುತ್ತೆ. ಒಂದು, ನೀನು ಅದನ್ನು ಸ್ವೀಕಾರ ಮಾಡಿ ಹೋಗ್ತೀಯೋ, ಇಲ್ಲ ಸೈಲೆಂಟ್ ಆಗಿಬಿಡು ಅಂತ ಹೇಳಿದ್ರು. ಅವತ್ತು ಯೋಚನೆ ಮಾಡಿದೆ. ನೆಕ್ಸ್ಟ್ ಡೇ ನನಗೆ ಬಾಟ್ನಿ ಲ್ಯಾಬ್ ಎಕ್ಸಾಮ್ ಬೇರೆ ಇತ್ತು. ನಾನು ಅನ್ಕೊಂಡು, ಇಲ್ಲ, ಇಷ್ಟು ವರ್ಷ ನನ್ನ ತಂದೆ ನನಗೆ ಹೇಳ್ಕೊಟ್ಟಿರುವಂಥದ್ದು ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡಿ, ನಾನು ಯಾಕೆ ಯಾರೋ ಒಂದು 2 ಜನ ಹೇಳ್ತಾರೆ ಅಂತ ಹೇಳಿ ನಾನು ಯಾಕೆ ಹಿಂದೆ ನಿಲ್ಲಬೇಕು? ಅವತ್ತು ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಇಲ್ಲಿವರೆಗೂ ಕೂಡ ನಾನು ಹಿಂದೆ ತೆಗೆದೇ ಇಲ್ಲ, ಯಾವತ್ತೂ ಕೂಡ ತೆಗೆಯೋದಿಲ್ಲ. ದೇಶ ಧರ್ಮದ ಪರವಾಗಿ ಯಾವತ್ತೂ ಕೂಡ ಸತ್ಯದ ಆ ಹಾದಿಯಲ್ಲಿ ನಡಿತೇನೆ. ಇನ್ನದಾದ ಮೇಲೆ TV ವಿಕ್ರಮಕ್ಕೆ ಬಂದೆ. ಅವತ್ತು ಬರುವಾಗ ಬಹುಶಃ ಒಂದು ಆ್ಯಂಕರ್ ಅನ್ನುವಂಥ ಒಂದು ಎಲಿಜಿಬಿಲಿಟಿ ಖಂಡಿತವಾಗ್ಲೂ ನನ್ನಲ್ಲಿ ಇರಲಿಲ್ಲ. ಜ್ಞಾನದ ವಿಚಾರದಲ್ಲಿ ಆಗಿರಬಹುದು, ಯಾವುದೇ ವಿಚಾರದಲ್ಲಿ ಆಗಿರಬಹುದು. ಆದರೆ ನನ್ನ ಗುರುಗಳಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಅವರು, ಇಲ್ಲ ಮಗ, ನಿಮ್ಮಿಂದ ಆಗುತ್ತೆ, ಖಂಡಿತವಾಗ್ಲೂ ನೀವು ಇದನ್ನು ಮಾಡ್ತೀರಾ ಅಂತ ಹೇಳಿ ನಿರಂತರ ಪ್ರೋತ್ಸಾಹವನ್ನು ಕೊಟ್ಟು ನನ್ನ ಬೆನ್ನೆಲುಬಾಗಿ ನಿಂತು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಪುಸ್ತಕಗಳನ್ನು ಕೊಟ್ಟರು, ಓದು ಅಂತ ಹೇಳಿದ್ರು, ಅಧ್ಯಯನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರು, ಅಯೋಧ್ಯೆಗೆ ಕಳಿಸಿದ್ರು, ಮಹಾಕುಂಭ ಮೇಳಕ್ಕೆ ಕಳಿಸ್ಕೊಟ್ರು. ಇವೆಲ್ಲವನ್ನ ಮಾಡಿ ಇವತ್ತು ಈ ಒಂದು ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ನನಗೆ ಸಲ್ಲಬೇಕಾಗಿರುವಂಥದ್ದಲ್ಲ. TV ವಿಕ್ರಮ ತಂಡಕ್ಕೆ ಸಲ್ಲಬೇಕು, ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಸಲ್ಲಬೇಕು, ನನ್ನ ತಂದೆಯವರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ, ವಿಡಿಯೋ ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ನಾನು ಮಾತ್ರ ಕಾಣಿಸ್ತೀನಿ. ಆದರೆ ವಿಡಿಯೋ ಹಿಂದೆ ಬಹಳಷ್ಟು ಜನರ ಶ್ರಮ ಇರುತ್ತೆ ಖಂಡಿತವಾಗ್ಲೂ. ಒಬ್ಬ ಮೇಕಪ್ ಆರ್ಟಿಸ್ಟಿಂದ ಹಿಡಿದು ಕ್ಯಾಮ್ರಾಮನ್ ಆಗಿರಬಹುದು, ಎಡಿಟರ್ ಆಗಿರಬಹುದು, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿರಬಹುದು, ಇನ್ನದಾದ ನಂತರ ಆಫೀಸ್ ಬಾಯ್ ಆಗಿರಬಹುದು, ಪ್ರತಿಯೊಬ್ಬರ ಶ್ರಮ ಕೂಡ ಅಲ್ಲಿ ಇದ್ದೇ ಇರುತ್ತೆ. ಅಯೋಧ್ಯೆ ಆಗಿರಬಹುದು, ಮಹಾಕುಂಭ ಮೇಳಕ್ಕೆ ಹೋದಾಗಲೂ ಕೂಡ ನನಗೆ ನನ್ನ ಟೀಮ್ ಜೊತೆಯಾಗಿ ನಿಂತಿತ್ತು. ಎಂತಹ ಸಂದರ್ಭ ಬಂದಾಗಲೂ ಕೂಡ ಇಲ್ಲ ಮುಮ್ತಾಜ್ ನಿಮಗಿದು ಆಗುತ್ತೆ ಅಂತ ಹೇಳಿ ನನ್ನ ಜೊತೆಯಾಗಿ ನಿಂತಿದ್ರಲ್ವಾ. ಹಾಗಾಗಿ ಅವರೆಲ್ಲರ ಆ ಶ್ರಮದಿಂದನೇ ಆ ಒಂದು ಅದ್ಭುತವಾದಂತಹ ಔಟ್ಪುಟ್ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಪ್ರಶಸ್ತಿಯನ್ನು ನಾನು ನನ್ನ TV ವಿಕ್ರಮ ತಂಡಕ್ಕೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಬಹಳ ಹಿರಿಯರ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥದ್ದು ಮತ್ತೊಮ್ಮೆ ನಾನು ಅದಕ್ಕೆ ಅರ್ಹಳೋ ಇಲ್ವೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಧನ್ಯವಾದಗಳನ್ನಂತೂ ತಿಳಿಸಬಲ್ಲೆ. ವಿಶ್ವ ಸಂವಾದ ಕೇಂದ್ರ ಕರ್ನಾಟಕ, ಅದೇ ರೀತಿ ಎಲ್ಲ ಹಿರಿಯರಿಗೂ, ನನ್ನ ತಂದೆ ತಾಯಿ TV ವಿಕ್ರಮ, ಮಹೇಶ್ ವಿಕ್ರಮ್ ಹೆಗ್ಡೆ ಸರ್, ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ.
ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಮಾತು ಸಂಗೋಷ್ಠ ಕರ್ಮಣಿ ಅನ್ನೋ ಹಾಗೆ ನಾವೆಲ್ಲರೂ ಕೂಡ ತಾಯಿ ಭಾರತೀಯ ಮಕ್ಕಳಾಗಿ ತಾಯಿ ಭಾರತೀಯ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅದ್ಭುತವಾದಂಥ ಅವಕಾಶಕ್ಕಾಗಿ ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.